ಅಮ್ಮ ಅಮ್ಮ ಇವಂದು ಇದ್ದದ್ದು ತಿನ್ನಕ್ಕೆ ಕೊಡಂತ ಬಂದಿರ್ಬೇಕೀಗ. ಸಾಕಾಗಿ ಹೋಗೈತೆ ನನಗರ. ಅಲ್ಲ, ಈಗ ನನ್ನ ಗಂಡ ಬರೋ ಹೊತ್ತಾಗೈತಿ, ಕರೆಕ್ಟಾಗಿ ಬಂದ ನೋಡು. ಅಯ್ಯೋ ಇವನು ಅವತಾರೋ ಚಿಚ್ಚಿ ಚಿಚ್ಚಿ ಚಿಚ್ಚಿ. ಸಾಕಾಗಿ ಹೋಗೈತೆ ನನಗೆ. ಇವ್ನು ಸಾಕು ಮಾಡೋ ಅಷ್ಟರಲ್ಲಿ ಇವ್ನ ಜನ್ಮನ ಇಲ್ಲೇ ಮುಗಿದು ಹೋಗ್ಕತನಂತೆ ನಾ. ಅಪ್ಪ ಅಪ್ಪ ಮಗನೇ, ಬಂದೆ ಬಂದೆ. ಅಪ್ಪ ರಾಜು, ಏನು ಬೇಕಪ್ಪ ನಿಂಗೆ? ಯಾಕಪ್ಪ ಇಂಥ ಹರಿದಿರೋ ಬನೇನ ಹಾಕೋತೀನಿ ನೀನು? ಹಾಂ, ಚಂದಮ್ಗೆ ನಿನ್ನೆ ಎಷ್ಟು ಚಂದ ಕಾಣತಿದ್ದಿ, ರಾಜ ಕಂಡಂಗೆ. ಅಲ್ಲ, ಬೇರೆ ಎಲ್ಲ ಅಷ್ಟೆಲ್ಲ ಬೀರುದೊಳಗೆ ಅರ್ಬಿ ಇಟ್ಕೊಂಡು ಇಂಥ ಹರಿದಿರೋ ಬನೇನ ಯಾಕಪ್ಪ ಹಾಕೋತಿ? ಪತಿ ಪತಿ ಹೆಚ್ಚಿದ್ದು. ಹಾಂ, ಬೇಡಪ್ಪ, ಇದನ್ನೆಲ್ಲ ಹಾಕೋಬಾರ್ದು. ಚಂದಗೆ ನೈಟ್ ಪ್ಯಾಂಟ್ರ ಹಾಕು, ಟೀ ಶರ್ಟ್ರ ಹಾಕು. ಹಾಂ, ಹಿಂಗೆ ಯಾಕೆ ಯಾವಾಗೂ ಮಕ್ಕ ಇಳಿ ಬಿಟ್ಕೊಂಡಿರ್ತಿ? ನೋಡು, ನಿನಗೇನು ಬೇಕು? ಪಾಯಸ ಮಾಡ್ಕೊಡ್ಲೇನ? ಶಾವ್ಗೆ ಪಾಯಸ? ಇರು, ಶಾವ್ಗೆ ಪಾಯಸ ತೊಗೊಂಬರ್ತೀನಿ. ಮಾಡ್ಕೊಂಡು ಪಟ್ ಅಂತ ಇಲ್ಲೇ ಕೊಂಡ್ರ ನನ್ನ ಮಗನೇ. ಬಂದು ಪರಚ ನಿಮ್ಗೆ ಬಂದೆ. ನಂಗೆ ಶಾವ್ಗೆ ಪಾಯಸ ಬೇಡ, ಶಾವ್ಗೆ ಉಪ್ಪಿಟ್ಟು ಬೇಕು. ಹಿಂಗೆ ಮಾಡು. ಈಗ ಮಧ್ಯಾಹ್ನ ಹೊತ್ತೈತಿ, ನೀನೀಗ ಒಂದು ಸ್ವಲ್ಪ ಅನ್ನ ಉಂಡು ಶಾವ್ಗೆ ಪಾಯಸ ಕುಡಿ. ನಿಂಗೆ ಸಂಜೆ 5 ಗಂಟೆಗೆ ನಾನು ನನ್ನ ಕೈಯಾರನ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಡ್ತೇನೆ. ಸರಿ ಅಮ್ಮ, ಆಯ್ತು. ನಂಗೆ ಹೊಟ್ಟು ಭಾಳ ಶೈತಿ. ಮೊದಲು ಹಾಲು ಕೊಡಮ್ಮ. ಒಂದು ಗ್ಲಾಸ್ ಹಾಲು ತೊಗೊಂಬರ್ತೇನೆ. ಇಲ್ಲೇ ಕುಂದ್ರಪ್ಪ. ಅಯ್ಯೋ, ಈ ಹುಚ್ಚು ನನ್ನ ಮಗ್ಗ ನನ್ನ ಗಂಡ ಬರೋ ಹೊತ್ತಿಗೆ ಕರೆಕ್ಟಾಗಿ ಬರ್ತಾನೆ. ನನಗರ ಮಾಡಿ 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 ಸಾಕಾಗೈತಿ. ನನ್ನ ಮಗನ ಅಕ್ರೆ ಮಾಡ್ತಿದ್ರು, ಈ ಹುಚ್ಚು ಸೊಳೆ ಮಗನ ಅಕ್ರೆ ಮಾಡ್ದಾಗೈತಿ. ಮೊದಲು ಇವ್ನಿಗೊಂದು ಗತಿ ಕಾಣಿಸ್ಬೇಕು. ಅವಳ ಜೊತೆ ಮದುವೆ ಮಾಡಿ ಇವನಿಗೊಂದು ಗತಿ ಕಾಣಿಸ್ತೇನೆ. ಹಾಂ, ಇವನ ಗತಿ ಕಾಣಿಸ್ಬೇಕಂದ್ರೆ ಅವಳಿಂದನೇ ಕಾಣಿಸ್ಬೇಕು. ಅದಕ್ಕೆ ಮದುವೆ ಮಾಡತ್ತೀನಿ. ಕಟ್ಕೊಂಡು ಹೆಂಡ್ತಿ ಗಂಡು ಹುಚ್ಚದಾನಂತೇಳಿ ಏನೋ ಹಾಕಿ ಕೊಂದ್ಲಂತ ಆಕಿನ ಜೈಲಿಗೆ ಹೋದ್ರೆ ನಾವೆಲ್ಲ ಆರಾಮ ಉಳಿಬೋದಲ್ಲ. ಇನ್ನು ಮುಂದೆ ರಗಡ್ ಪ್ಲ್ಯಾನ್ ಓಡ್ತಾವ ತಲೆಯಾಗ. ಮೊದಲಿಗೆ ಮದುವೆ ಮಾಡೋ ವಿಚಾರ ಮಾಡೋಣ. ನನ್ನ ಹೆಂಡತಿ ನನ್ನ ಮಗನ ಮೇಲೆ ಎಷ್ಟು ಕಾಳಜಿ ಅದಾಳ. ಎತ್ತಿಲ್ಲ ಒತ್ತಿಲ್ಲ ಅಂದ್ರೂ ಸಾಕಿ ಬೆಳೆಸಿದ ಮಹಾತಾಯಿ ಈಕಿ. ಇವ್ನ ಎಷ್ಟು ಚಂದ ನೋಡ್ಕೊಳತ್ತಾಳ. ಯಾರಾದರೂ ಮಗ ಹುಚ್ಚದಾನಂದ್ರೆ ಕೈಲೇನೂ ಮುಟ್ಟೋದಿಲ್ಲ. ಇವನ್ನ ಅಕ್ರೆ ಮಾಡೋದು ಏನೋ, ಇವನ್ ಜಳಕ ಮಾಡಿಸೋದೇನೋ. ಆದರೂ ನನಗೆ ಇಂಥ ಹೆಂಡ್ತಿ ಸಿಕ್ಲಲ್ಲ. ಪುಣ್ಯ ಮಾಡಿದಾನ ನನ್ನ ಮಗನ ನೋಡ್ಕೊಳಕ್ಕೆ. ನನ್ನ ಮನಿನ, ನನ್ನ ಮಗನ್ನ ತನ್ನ ತಪ್ಪಾತು ತನ್ನ ಮಗ ಅನ್ನಕತ್ತೇನೆ. ನನ್ನ ಮಗನ ಅಲ್ಲ ಅವು. ಅವನ್ನ ಎಲ್ಲ ಎಷ್ಟು ಚಲೋ ನೋಡ್ಕೊಳಕತ್ತಾಳ. ಇಂಥ ಹೆಂಡ್ತಿ ಸಿಕ್ಕಿರೋದು ನನ್ನ ಪುಣ್ಯ. ದೇವರು ನನ್ನ ಹಣೆ ಬರೆದಾಗ ನನ್ನ ಮೊದಲೇ ಹೆಂಡ್ತಿನ ಅದಕ್ಕೆ ಸಾಯಿಸಿದಂತ ಅನ್ಸುತ್ತೆ. ಈಕಿ ನನ್ನ ಹಣೆ ಬರೆದಾಗ ಬರೋದಕ್ಕೆ ಆಕಿ ಸತ್ತು ಹೋದ್ಲಂತ ಅನ್ಸುತ್ತೆ. ಅಲ್ಲಪ್ಪ ರಾಜು, ನಿಂಗೇನು ಕಮ್ಮಿ ಆಗೈತಿ? ಹೇಳು. ಅಲ್ಲ, ಇದನ್ನ ಯಾಕೆ ಹರಿದಿರೋ ಬನೇನು ಹಾಕೊಂಡಿದೀಯೋ? ಅಲ್ಲ, ಯಾರಾದ್ರೂ ಇಂಥ ಒಳಗಿರೋ ನಿಕ್ಕರ್ ಹಾಕೊಂಡು ಕುಂಡಿರ್ತಾರೇನಪ್ಪ? ಉದ್ದಗ ನೈಟ್ ಪ್ಯಾಂಟ್ರ್ ಹಾಕೋಬೇಕು, ನಮ್ಮ ಅಂಕಾಲ್ ಥರ ನೈಟ್ ಪ್ಯಾಂಟ್ರ್ ಹಾಕೋಬೇಕು. ಅಲ್ಲ, ನೀನು ಇಲ್ಲ ಅಂದ್ರೆ ಒಂದು ಶರ್ಟರ ಹಾಕೋಬೇಕಪ್ಪ. ಇದೇನು ಹರಿದಿರೋ ಬನೇನು ಹಾಕೊಂಡು ನಮ್ಮ ಕಿಮ್ಮತ್ತಿಗೆ ಅತ್ಯಾ. ಯಾರಾದರೂ ಮನೆಗೆ ಬಂದ್ರೆ ಏನು ಮಾಡೋದು? ಚಂದಂದು ಹೋಗಿ ಅರ್ಬಿ ಹಾಕೋಬೇಕಲ್ಲೋ. ಅಪ್ಪ, ಈ ಬನೇನ ನಾ ಹಾಕೊಂಡಿಲ್ಲ, ಅವ ದಾನಲ್ಲ ಅವ. ಅಯ್ಯೋ, ನನ್ನ ಬಗ್ಗೆನೇ ಹೇಳ್ತಾನ ಅಪ್ಪನ ಮುಂದೆ. ಇಲ್ಲ, ನಾ ಹೋಗಬೇಕಾಗ. ಅಪ್ಪ, ಈಗ ಬಂದೆ. ಹ್ಞೂನಪ್ಪ, ಈಗ ಬಂದೆ. ಊಟ ಮಾಡಿದ್ದೀನೋ? ಅಪ್ಪ, ನಾನೆಲ್ಲಿ ಊಟ ಮಾಡ್ತೀನಿ? ಫಸ್ಟ್ ಅಣ್ಣ ಊಟ ಮಾಡಿದ್ಮೇಲೆ ನಾನು ಊಟ ಮಾಡೋದು. ಅಪ್ಪ, ಮೊದಲು ಅನ್ನಗೆ ಅದಕ್ಕಪ್ಪ ಊಟ ಹಚ್ಕೊಂಬರ್ತೇನಲ್ಲ. ಸರಿ ಆಯ್ತಂತ ಅಮ್ಮ ಹಚ್ಕೊಂಬರ್ತಾನೆ. ನಾನು ಇಲ್ಲೇ ಅನ್ನ ನೋಡ್ಕೊಂಡ್ರಾತಂತ ಇವಾಗ ಕಾಲೇಜಿಂದ ಬಂದು ಫ್ರೆಶ್ ಅಪ್ ಆಗಿ ಬರತ್ತಿದ್ ನೋಡಪ್ಪ. ಕಾಲೇಜೆಲ್ಲ ಮುಗೀತ ನಮ್ಮ ಮಗನೇ. ಮತ್ತಿನ್ನೇನು? ಇಲ್ಲಪ್ಪ, ಅದೊಂದು ಸ್ವಲ್ಪ ನಂದು ಜಾಬ್ಗೆ ಇದನ್ನು ಮಾಡತ್ತಿದ್ವಲ್ಲ, ಅಪ್ಲೈ ಮಾಡತ್ತಿದ್ವಲ್ಲ, ಅದಕ್ಕೆ ಅದೆಲ್ಲ ಫಾರ್ಮ್ಗಳು ಬೇಕಾಗಿದ್ದು. ಅದೆಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ದೆ ನಾ. ತೊಗೊಂಡೆಲ್ಲ ಬಂದು ಎಲ್ಲ ಇದು ಮಾಡಿಕೊಂಡು ಅಲ್ಲಿ ಎಂಟ್ರಿ ಮಾಡಿಸಿದ್ದೇನಪ್ಪ. ನೋಡೋಣ ಏನಾಗುತ್ತೆ ಅಂತ. ಅಲ್ಲಪ್ಪ, ನಮ್ಮದೇ ಅಷ್ಟೊಂದೆಲ್ಲ ಆಫೀಸು ಎಲ್ಲ ಇರುವಾಗ ಬೇರೆಯವರ ಕೈಯಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು ಯಾಕೆ ಬೇಕಾಗಿತ್ತು? ನಮ್ಮ ಆಫೀಸ್ ಒಳಗೆ ನೀನೇ CEO ಇನ್ನು ಮುಂದೆ. ನಿಮ್ಮನ್ನಗಂತೂ ಏನೂ ನೆಗೋದಿಲ್ಲ. ಇನ್ನು ನನ್ನ ನಂತರ ನೀನೇ ಮಾಡ್ಬೇಕಲ್ಲಪ್ಪ. ಎಲ್ಲ ನೀನೇ ಜವಾಬ್ದಾರಿ ತೊಗೋಬೇಕು. ಇನ್ನು ನನಗೂ ವಯಸ್ಸು ಆಗ್ತಾ ಬಂತು, ಆಗ್ತಾ ಇಲ್ಲ. ಎಲ್ಲ ಜವಾಬ್ದಾರಿ ನೀನೇ ತೊಗೊಂಡು ನೀನೇ ನಿಂತು ನಡೆಸ್ಬೇಕು ನೋಡಪ್ಪ. ಏನಂತೀಯ? ಅಪ್ಪ, ನಾನು ಬಹಳ ಖುಷಿ ಆಯ್ತಪ್ಪ ನನಗೆ. ಅಪ್ಪ, ಹಾಗಾದರೆ ನಾನೇ ಆಫೀಸ್ ನೋಡ್ಕೋಬೋದಪ್ಪ? ಆಫೀಸ್ ಮ್ಯಾನೇಜ್ಮೆಂಟ್ ಎಲ್ಲ ನನಗೇ ಕೊಡ್ತೀಯಪ್ಪ? ಹೌದಪ್ಪ ಮಗನೇ. ಇನ್ನು ನಿನ್ನ ಬಿಟ್ಟರೆ ಈ ಮನೇಲಿ ದುಡಿಯೋರು ಯಾರಿದ್ದಾರೆ? ನಮ್ಮ ಮನೆ ಆಫೀಸು ಎಲ್ಲ ನೋಡ್ಕೊಳ್ಳೋರು ಯಾರಿದಾರ? ಇವನಂತೂ ಏನೂ ತಿಳುವಳಿಕಿಲ್ಲ. ನಿನ್ನೆ ಹುಡುಗಿ ಮನೆಗೆ ಹೋಗಿದ್ದೇನೆ, ಅಲ್ಲಿ ಇವ್ನು ಹೆಂಗಿರ್ತಾನ ಅನ್ನೋ ಭಯದಲ್ಲೇ ಇದ್ದೆ ನಾನು. ಆದರೆ ಈಗ ನೋಡಿದ್ರೆ ಈ ಥರ ಅದಾನ. ಏನು ಮಾಡೋದು? ನೀವೆಲ್ಲ ಇಷ್ಟು ಅಕ್ರೆ ಮಾಡೋದು ನೋಡ್ರು ಇವನು ಹುಷಾರಾಗಂಗೆ ಕಾಣತ್ತಿಲ್ಲ. ಇವ್ನು ಎಲ್ಲಿ ದವಾಖಾನೆ ತೋರಿಸಿದ್ರು ಇವ್ನು ಸರಿ ಹೋಗತ್ತಿಲ್ಲ. ನನಗಂತೂ ಸುಸ್ತಾಗೈತಪ್ಪ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ನೀನು ಇಲ್ಲಿ ನೋಡ್ಕೊತೀರಾ? ಬರಲಿ? ಸರಿಯಪ್ಪ. ಏನು
ಅಪ್ಪನ ಮುಂದೆ ಹರಕ್ಕೆ ಬನೇನು ಕೊಟ್ಟನೆ ಅಂತ ಹೇಳಕತ್ತೀನ. ಅಪ್ಪನ ಮುಂದೆ ನನ್ನ ವಿಷಯ ಆಗಲಿ, ಹಾಂ, ಏನಾದರೂ ಬಾಯಿ ಬಿಟ್ರೆ ನಿನ್ನ ಬಾಯಾಗಿನ ನ್ಯಾಲಿಗೆ ಕಟ್ ಮಾಡಿಬಿಡ್ತೇನೆ. ಮಾತಾಡಕ್ಕೆ ಬರ್ದಂಗೆ ಮಾಡ್ತೀನಿ ನಿಮ್ಮ ಮಗನೇ. ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ದಿರ್ಬೇಕು, ಇಲ್ಲ ಈ ಕಾಲು ನಡಿಯಕ್ಕೆ ಬರ್ದಂಗೆ ಮಾಡ್ತೀನಿ. ಇದು ನಾನೇ ಹಾಕ್ಕೊಂಡೆ ಅಂತ ಹೇಳ್ಬೇಕು ನೀನು. ಏನು ನಾನು ಕೊಟ್ಟೆ, ನೀನು ಈ ಥರ ಹಾಕ್ಕೊಂಡು ಏನು ದರ್ಬಾರ್ ಮಾಡ್ಬೇಕು ಅನ್ನಕತ್ತೀನ? ಮೈ ತುಂಬ ಒಡವೆ ಹಾಕ್ಕೊಂಡು, ಹಾಂ, ರಾಜನಂತ ಅರ್ಬಿ ಹಾಕ್ಕೊಂಡು ದರ್ಬಾರೆಲ್ಲ ನಿನ್ನ ಮುಂದೆಲ್ಲ ನಡೆಯೋ ಮಾತೇ ಇಲ್ಲ. ನನ್ನ ಮುಂದೆ ನಿಂದು ಈ ಹರಕ್ ಬನೆಂದಾಗ ಬಿದ್ದಿರಬೇಕು. ನಾಳೆ ನಿನ್ನ ಹೆಂಡತಿ ಬರ್ತಾಳಲ್ಲ, ನೀನು ನೋಡಿ ಯಾಕಾದರೂ ಇವನು ಮದುವೆ ಆದ್ನಪ್ಪ ಅಂತ ಅನ್ಬೇಕು. ಆ ಅಪ್ಪ, ಅಪ್ಪ ಬಂದ. ಅಪ್ಪನಿಗೆ ಈ ವಿಷಯ ಏನಾದರೂ ಬಾಯಿ ಬಿಟ್ರೆ ಮಗನ ಊಟ ಹೊಡಿತೀನಿ. ಅಪ್ಪ, ಅಯ್ಯೋ ಅಮ್ಮ, ಯಾಕೆ ನಿದ್ದೆ ಬರತೈತಿ? ಯಾಕೋ ಭಾಳ ನಿದ್ದೆ ಬರತೈತಿ. ಏನು ಮಾತಾಡೋಕ್ಕಾಗೋದಿಲ್ಲ. ಅಯ್ಯೋ, ಇಲ್ಲಿ ಯಾಕೆ ಬಂದು ಮಕ್ಕೊಂದಿಯಪ್ಪ ರಾಜ ನೀನು? ರಾಜ ರಾಜ ಅಲ್ಲ, ಇಲ್ಲಿ ಯಾಕೆ ಬಂದು ಮಕ್ಕೊಂಡ ಇವನು? ಈಗಾರ ಸೋಫಾ ಮೇಲೆ ಕುಂತಿದ್ದ, ಏನು ಕಾಡಕತ್ತ ಇವ? ಅಲ್ಲ, ನೀನು ನೋಡಿದ್ರೆ ಶಾವ್ಗೆ ಪಾಯಸ ಮಾಡ್ಕೊಂಡು ಬರ್ತೀನಂದು ಹೋಗಿ ಶಾವ್ಗೆ ಉಪ್ಪಿಟ್ಟೆ ಮಾಡ್ಕೊಂಬಂದಿದ್ಯಾ? ಅಯ್ಯೋ ರೀ, ಅವನ ಆಸೆ ಪಟ್ಟು ಕೇಳಿದ್ನಲ್ಲ, ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಬಂದ್ರೆ ಅದು ಬಿಡು, ಪಾಪ ಮಗ ಕೇಳತೈತಿ. ಅದಕ್ಕಿಂತ ಹೆಚ್ಚಿಂದ ಅದು ನೋಡಿದ್ರೆ ನಂಗೆ ತಿನ್ನೋಕ್ಕಾಗತ್ತಿಲ್ಲ ಅನ್ನತ್ತಿತ್ತಲ್ಲ, ಅದಕ್ಕೆ ಇರ್ಲಿ ಬಿಡತ್ತೆ ಅಂತೇಳಿ ಶಾವಿಗೆ ಉಪ್ಪಿಟ್ಟು ಮಾಡೀನಿ. ನೀವು ಬಂದದ್ದು ನೋಡಿನ್ಯಾ, ನಿಮ್ಮ ದನಿನೂ ಕೇಳ್ತ, ಅದಕ್ಕೆ ಮತ್ತು ರವಿಗೂ ಬೇಕನ್ನತ್ತಿದ್ದ, ಅದಕ್ಕೆ ಎಲ್ಲರಿಗೂ ಸೇರಿ ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ಟೆ ಆತ. ಕೆಲಸದವರು ಅದೆಲ್ಲ ಸರಿ ಮಾಡಲ್ಲ ರೀ, ಅವ್ರಿಗೆ ನಂಗೆ ಹಚ್ಚಕ್ಕೆ ಇಷ್ಟ ಇಲ್ಲ. ಅದ್ರಾಗೂ ಇವಂಗೆ ಸ್ವಲ್ಪ ಖಾರ ಉಪ್ಪು ಕಮ್ಮಿ ಹಾಕ್ಬೇಕಾ, ಇವನು ತಿನ್ನಲ್ಲ, ಚಿಕ್ಕ ಮಕ್ಳಿಗತೆ ಹಠ ಮಾಡ್ತಾನೆ. ಅದಕ್ಕೆ ಇವಂಗೆ ಒಂಚೂರು ಏನಾದರೂ ಕೊಟ್ರಾಯ್ತು ಅಂತೇಳಿ ನಾನೇ ಮಾಡಿರ್ತೀನಿ ರೀ. ಭಾಗ್ಯ, ನಿನ್ನಂಥ ಹೆಂಡತಿ ಪಡೆಯೋಕೆ ನಾನು ಭಾಳ ಪುಣ್ಯ ಮಾಡಿದ್ದೀನಿ. ಅಲ್ಲ, ಅವ್ನು ಎಷ್ಟು ಆರೈಕೆ ಮಾಡ್ತೀಯ, ಅವ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀಯ ನೀನು. ನನಗಂತೂ ಭಾಳ ಖುಷಿ ಆಗ್ತೈತಿ. ಅಲ್ಲ, ಅವ್ನು ಏನು ಕೇಳ್ತಾನೆ ಅದನ್ನು ಮಾಡಿಕೊಡ್ತೀಯಲ್ಲ ಈ ವಯಸ್ಸಲ್ಲೂ, ನಿನಗೇನೂ ಬೇಸರ ಆಗೋದಿಲ್ಲ? ಇಲ್ಲ ರೀ, ನನ್ನ ಮಗ ಕೇಳಿದರೆ ಮಾಡ್ಕೊಡಕ್ಕೆ ನನಗೇನು ಬೇಸರು? ಮಕ್ಕಳು ಮಾಡಿದಿರಂತ ಎಂಥ ಸೌಭಾಗ್ಯ ನಂದು. ಇಲ್ಲ ರೀ, ಅವ್ರಿಗೆ ನಾನು ಮೊದಲು ನನ್ನ ಏನೇ ಕೆಲಸ ಇರಲಿ, ಅವ್ರು ಏನು ಕೇಳಿದ್ರು ನಾನು ಮಾಡಿಕೊಡ್ತೀನಿ. ನೀವು ಕೂಂದ್ರಿ, ಇದು ಅವ್ನಿಗೆ ಸ್ವಲ್ಪ ಖಾರ ಉಪ್ಪು ಕಮ್ಮಿ ಹಾಕಿದ್ದೀನಿ, ನೀವು ಕೂಡ್ರಿ. ಅವನು ಸ್ವಲ್ಪ ಎತ್ತಿ ಮೇಲೆ ಹಾಕ್ತೀರೇನ್ರಿ ಎಬ್ಬಿಸಿ, ನಾನು ನಿಮಗೂ ಉಪ್ಪಿಟ್ಟು ತೊಗೊಂಬರ್ತೀನಿ. ಭಾಗ್ಯ, ನಾನು ನಿನ್ನ ಸ್ವಲ್ಪ ಜೊತೆ ಮಾತಾಡ್ಬೇಕಾ? ಕುಂಡ್ರಿ, ಆಮೇಲೆ ತಿಂತೀನಿ. ರಾಜು, ರಾಜು, ಎದ್ದೇಳಪ್ಪ. ಯಾಕೋ ಇಲ್ಲಿ ಬಂದು ಮಲ್ಕೊಂಡಿಯಲ್ಲ? ಅಪ್ಪ, ನಂಗೆ ಯಾಕೋ ಗೊತ್ತಿಲ್ಲ, ನಿದ್ದೆ ಜೋರು ಬಂತ, ಇಲ್ಲೇ ಮಲ್ಕೊಳಕ್ಕೆ ಹೋಗಿ ಅಲ್ಲಿ ಉಳುಪಿದ್ದೆ. ನಂಗೆ ಗೊತ್ತಿಲ್ಲಪ್ಪ, ನಂಗೆ ನಿದ್ದೆ ಭಾಳ ಬರತೈತೆ. ಅಯ್ಯೋ, ಇವಂಗೆ ಏನು ಕೇಳಿದ್ರು ಮಾತಾಡುವಾಗ ಎದ್ದೆದ್ದು ಮಾತಾಡ್ತಾನೆ, ಕುಂತು ಮಾತಾಡ್ತಾನೆ, ಜಿಗದು ಮಾತಾಡ್ತಾನೆ. ಏನು ಭಾಗ್ಯ? ಪಾಪ, ತಿನ್ನಿಸ್ಬಾ ಭಾಗ್ಯ. ಈ ಚಂಡೊಳಗೆ ನಾವ್ಯಾರ ತಿನ್ಸೋದನ? ಅದು ರೀ, ನಾನು ಕೊಟ್ಟರೆ ಅವ್ನು ತಿನ್ನಲ್ಲ, ಅವ್ನ ಕೈಯಲ್ಲೇ ಕೊಡ್ತೀನಿ ರೀ, ಅವ್ನು ತಿಂತಾನೆ. ಅವ್ನ ಕೈಯಿಂದನೇ ಅವ್ನು ತಿನ್ನೋಕೆ ಕಲ್ಕೊಳ್ಳಿ. ಇಷ್ಟು ದಿನ ಅಂತ ನಾವು ತಿನ್ಸೋದು, ನಾಳೆ ಹೆಂಡತಿ ಬಂದಮೇಲೆ ನಿಗ್ರಹ ಆಗತ್ತೆ ರೀ. ಆಯಿತು, ಕೊಡು. ನೋಡ್ರಿ, ನಾನು ಕೊಟ್ರೆ ಹೆಂಗೆ ತಿನ್ನತ್ತಾನ. ಕುಂಡ್ರಿ ನೀವು, ನಿಮಗೂ ಹಾಕೊಂಬರ್ತೀನಿ. ಭಾಗ್ಯ, ಆಮೇಲೆ ಹಾಕೊಂಬರುವಂತೆ, ಬಾ ಕುಂಡ್ರು ಇಲ್ಲಿ. ಇಲ್ಲ ರೀ, ನನಗೂ ಕುಂತು ಬೇಸರ ಆಗಿತ್ತು, ಇಲ್ಲೇ ನಿಂದಿರ್ತೀನಿ. ಹೇಳಿ ಏನಂತ? ಏನಿಲ್ಲ, ಮೊನ್ನೆ ಹುಡುಗಿ ಮನೆ ನೋಡಕ್ಕೆ ಹೋಗಿದ್ದಲ್ಲ, ಅವರು ಫೋನ್ ಮಾಡಿದ್ರು, ನಿಮ್ಗೆ ಇಷ್ಟ ಆದ್ರೆ ನಾವು ಮನೆ ನೋಡಕ್ಕೆ ಬರ್ತೇವಂತ ಹೇಳಿ. ಏನಂತೀಯ? ಅಯ್ಯೋ, ಅದಕ್ಕೇನಂತ್ರಿ, ನಾಳೆನೇ ಬನ್ನಿ. ನಮ್ಮ ಮನೇನು ಯಾವಾಗಲೂ 24 ತಾಸು ಕ್ಲೀನೇ ಇರ್ತೈತಿ, ಯಾವಾಗ ಬೇಕಾದಾಗೂ ಬಂದು ಹೋಗ್ಬೋದು. ನಿಮ್ಮದು ರಜಾ ಆಯ್ತಾ ಏನೋ ಆಫೀಸು? ನಂದು ರಜಾ ಐತೆ, ನಾಳೆ ಬರ್ತೀನಿ ಅನ್ನತ್ತಾರ. ಬಾ ಅಂತ ಹೇಳ್ಬಿಡೋನಲ್ಲ, ಮನೆ ನೋಡಿ ಹೋಗ್ಬರ್ಯಾಕ. ಹಾಂ ರೀ, ಆಯಿತು, ಅಷ್ಟ ಮಾಡಿರಾತ್ ಬಿಡ್ರಿ. ಬಂದು ಮನೆ ನೋಡ್ಕೊಂಡು ಹೋಗ್ಲಿ, ಅವ್ರು ಏನು ಎಷ್ಟು ಅಂತಾರ ಅದನ್ನ ಇದನ್ನು ಮಾಡಕ್ಕೆ ಬರ್ತೈತಿ. ಆಯ್ತು ಹಂಗಾರೆ. ನನಗೊಂಚೂರು ಉಪ್ಪಿಟ್ಟು ಹಾಕೊಂಬ, ಯಾಕೋ ಸುಸ್ತಾಗೈತಿ, ತಿಂದು ಮಲ್ಕೊಂಬಿಟ್ರಾತ. ಇವನು 2 ದಿನ ಇವನು ಹೆಂಗನ ಮಾಡಿ ದವಾಖಾನೆಗಾದ್ರೆ ಇಟ್ಟು ಆರಾಮ ಮಾಡೋ ನನ್ನ. ನಾಳೆ ಮದುವೆಯಾಗ ತಾಳಿಯೋದು ಹೆಂಗೆ ಕಟ್ತಾನಂತ. ಕಟ್ತಾನೆ, ತಾಳಿ ಕಟ್ತಾನೆ ರೀ. 2 ದಿನ ಗುಳಿಗೆ ಹಾಕ್ಲಿಲ್ಲ ಅಂದ್ರೆ ತನ್ನ ಇದ್ರಾಗ ಬರ್ತಾನೆ, ಕಟ್ತಾನೆ. ಅವಾಗ ಗುಳಿಗೆ ಹಾಕಿರಿ ಸಾಕು, ಅವ್ನು ಮಬ್ಬಂದು ಹುಚ್ಚಿನ ಗತಿ ಮಾಡ್ತಾನೆ. ಹಂಗೆ ಮಾಡತ್ತೀನಿ. 2 ದಿನ ತಾಳಿ ಕಟ್ಟುವತನ ಅವ್ನು ಗುಳಿಗೆ ಹಾಕಂಗಿಲ್ಲ. ಭಾಗ್ಯ, ಏನಿಲ್ಲ ರೀ, ನಾವು ಹೇಳ್ತೀವಿ, ಪಾಪ ಅದು ಮಾಡ್ತೈತಿ. ಅಲ್ಲ, ಈಗ ತಿನ್ನಕತ್ತಾನ, ನೀವು ತಿನ್ನಿಸಂತೀರಿ. ತಿನ್ನಿಸುವಾಗ ಹುಚ್ಚಾಟ ಮಾಡ್ಕೊಂತ ಕೈ ಕಡ್ದು ಬಿಡ್ತಾನೆ. ಏನು ಮಾಡಲಿ ನಾವಾಗ? ಮತ್ತು ಅವಂಗೆ ನಾನು ಆರೈಕೆ ಮಾಡಕ್ಕೆ ಬೇಕಲ್ಲ, ಹಾಗಾಗಿ ನಾನು ಅವಂಗೆ ತಿನ್ಸಕ್ಕದು ಹೋಗಲ್ಲ ರೀ. ಸರಿ ಭಾಗ್ಯ, ಆಯಿತು, ನನಗೂ ಹಾಕೊಂಬ. ಎಲ್ಲಿ ಹೋದ ರವಿ? ಒಳಗದಾನ ರೀ,
ಒಳಗೆ ಹೋಗಿದ್ದಾನೆ ಬರ್ತೇನಂತೆ. ಹ್ಞೂ ಅವನು ಯಾರನ್ನೋ ಹುಡುಗಿನ ಏನದು ಏನಾಯಿತು ಏನೋ ಹುಡುಗಿ ಅನ್ನತ್ತಿದ್ದ. ಅವನು ಕಾಲೇಜ್ಗೆ ಹೋಗುವಾಗ ಒಂದು ಹುಡುಗಿನ ಲವ್ ಮಾಡಿದ್ದಂತ್ರಿ. ಅದಕ್ಕೆ ಮದುವೆ ಆದ್ರೆ ಅಕ್ಕಿನ ಹಾಕಿನಿ, ನಮ್ಮ ಅಂತಸ್ತಿಗೆ ಅವ್ರ ಅಂತಸ್ತಿಗೆ ಕರೆಕ್ಟ್ ಐತಿ, ನಾ ಮದುವೆ ಹಾಕೇನಿ ಅಂತ ಅನ್ನಕತ್ತಾನ. ನಾನು ಹುಡುಗಿನ ಕರ್ಸಿದ್ನಿ ಮನೆಗೆ, ನೀವು ಇರಾಕಿಲ್ಲ ಆಫೀಸ್ಗೆ ಹೋಗಿದ್ರಿ, ಹಾಗಾಗಿ ನಿಮ್ಮ ಫೋನ್ ಹಚ್ಚಿನ ನೀವು ಬರ್ತಾರಂತ, ನೀವು ಮೀಟಿಂಗ್ದಾಗ ಅದನ್ನಂತ ಅಂದ್ರಲ್ಲ, ಅದಕ್ಕೆ ನಾನು ಸರಿ ಆಯ್ತಂತ ಇದನ್ನು ಮಾಡೀನಿ. ನಾನು ನೋಡೀನಿ ಹುಡುಗಿ ಚಲೋ ಐತ್ರಿ, ಮತ್ತು ರಿಚ್ ಫ್ಯಾಮ್ಲಿ ಐತಿ, ನೀವು ಹ್ಞೂ ಅಂದ್ರೆ ಮಾತಾಡ್ಬಿಡೋಣ. ಆಯ್ತು ಹ್ಞೂ ನೋಡೋಣ, ಕರ್ಸಂಗಾರ ನಾಳೆನೇ ಮನೆಯಾಗ ಇರ್ತಾನಲ್ಲ ಫಸ್ಟ್ ಅದ ಹುಡುಗಿನ ಕರ್ಸು. ಇವ್ರು ಬರೋ ಅಷ್ಟರಲ್ಲಿ ಆ ಹುಡುಗಿ ಬಂದು ಹೋಗಲಿ. ಆಯ್ತು ರೀ, ಹೇಳ್ತೀನಿ ಮತ್ತು ರವಿಗೆ. ರವಿ ರವಿ ಅಲ್ಲ ನನಗೆ ಬರಕ್ಕೆ ಹೇಳಿ ಇವನು ಇನ್ನೂ ತನ ಬಂದಿಲ್ಲಲ್ಲ. ಅಲ್ಲ ಏನು ಮಾಡ್ತಾ ಇದ್ದಾನೆ ಅವನು? ನಂಗೆ ಇಲ್ಲಿ ಬಂದು ನಿಂತು ನಿಂತು ಸುಸ್ತಾಯ್ತು. ಛೇ, ಇಲ್ಲಿ ಬರಕ್ಕೆ ಹೇಳಿದಾನೆ ಮತ್ತೆ. ಯಾವ್ದಾರದ ಪಾರ್ಕಿಗಾದ್ರೂ ಹೋಗ್ತಿದ್ವಾ? ಹಾಯ್ ಸ್ವೀಟಿ. ಹ್ಞೂ ಮೇಡಮ್ ಅವ್ರಿಗೆ ಲೇಟ್ ಆಗಿದ್ದಕ್ಕೆ ಕೋಪ ಬಂದಿದೆ, ಇವಾಗ ನಾನು ಸಮಾಧಾನ ಮಾಡಬೇಕು. ಹಾಯ್ ಸ್ವೀಟಿ, ಏನಿದು ಇಷ್ಟೊಂದು ಮುಖ ಉಬ್ಬಿಸ್ಕೊಂಡು ನಿಂತಿದೆಯಲ್ಲ, ಕೆನ್ನೆಲ್ಲ ನೋಡು. ಹಾಂ ಹಾಂ ಅದೇನಂತಾರೆ ಇದಾಗ್ಬಿಟ್ಟೈತೆ ಆ್ಯಪಲ್ ಆ್ಯಪಲ್. ಹೋಗು ನೀನು, ಬರೀ ಇದನ್ನೇ ಹೇಳ್ತೀಯ. ಅಲ್ಲ, ನಾನು ನಮ್ಮ ಮನೆ ಕರ್ಕೊಂಡು ಹೋಗಿ ನಿಮ್ಮ ಅಪ್ಪ ಅಮ್ಮನಿಗೆ ಭೇಟಿ ಮಾಡಿಸ್ತೀನಿ ಅಂದೆ, ಅದೂ ಇಲ್ಲ. ನಮ್ಮ ಅಪ್ಪ ಅಮ್ಮನಿಗಾದ್ರೂ ಹೇಳ್ತೀನಿ ಅಂದೆ, ಅದೂ ಇಲ್ಲ. ಯಾವುದು ಇಲ್ದಿರ ನಾನು ಇಲ್ಲಿ ಬೀದಿಲಿ ಬಂದು ಯಾರಾದರೂ ನೋಡ್ತಾರಂತ ಕದ್ದು ಮುಚ್ಚಿ ಭೇಟಿ ಆಗೋದಾಗತ್ತಿದ್ದೀವಿ ನಾವು. ಇವಾಗೆಲ್ಲ ನೀನು ನನ್ನ ಟೇಟಸ್ಸು ಎಲ್ಲಿ ನೋಡ್ತಾರೋ ಅಲ್ಲಿ ನೋಡ್ತಾರೋ, ನಾನು ಎಲ್ಲರೂ ಗುರ್ತಾ ಹಿಡಿತಾರೋ ಅಂತೀಯ. ನಂದು ಟೇಟಸ್ ಇಲ್ವಾ? ಸ್ವೀಟಿ ಬೇಜಾರು ಮಾಡ್ಕೋಬೇಡ, ನಿಂಗೊಂದು ಖುಷಿ ವಿಚಾರ ಹೇಳೋಕ್ಕೆ ಬಂದಿತ್ತು. ಅದೇನಂತಂದ್ರೆ ನಾಳೆ ಚೆಂದಾಗಿ ಒಂದು ಸ್ವಲ್ಪ ಸೀರೆ ಉಟ್ಕೊಂಡು ತಲೆಗೆ ಒಂದು ಹೂವು ಮುಡ್ಕೊಂಡು ಹಣೆ ಮೇಲೆ ಒಂದು ಬಿಂದಿ ಇಟ್ಕೊಂಡು ಮನೆಗೆ ಬಾ. ಯಾಕಂದ್ರೆ ನಿನ್ನ ಅಪ್ಪನೇ ಮನೆ ಕರೆದಿರೋದು. ನಾನು